ಕ್ರಿಕೆಟ್ ಹಾಗೂ ದಾಖಲೆ. ಕ್ರಿಕೆಟ್ ಆಡಿದ್ರೇನೆ ದಾಖಲೆ. ಟೀಮ್ ಇಂಡಿಯಾದಲ್ಲಿ ಗುರುತಿಸಿಕೊಂಡಿರುವಂತಹ ಒಂದಷ್ಟು ಯಂಗ್ ಪ್ಲೇಯರ್ಗಳಿರಲ್ಲ, ಅವರುಗಳು ಕ್ರಿಕೆಟ್ ಆಡಿದ್ರೆ ನೋ ಡೌಟ್ ದಾಖಲೆಗಳು ಆಗೋದು ಸ್ಟೇಡಿಯಂನಲ್ಲಿ ಫಿಕ್ಸ್. ಟೀಮ್ ಇಂಡಿಯಾಗೆ ಪದಾರ್ಪಣೆ ಮಾಡೋದಕ್ಕಿಂತ ಮುಂಚೆ ಒಂದಷ್ಟು IPL ಪಂದ್ಯಗಳನ್ನ ಆಡಿದ್ರು. ಇದಕ್ಕೆ ತದ್ವಿರುದ್ಧವಾಗಿ ನಡೆದುಕೊಂಡಂತಹ ಟೀಮ್ ಇಂಡಿಯಾದ ಪ್ಲೇಯರ್ ಯಾರಾದರೂ ಇದ್ರೆ ಅದು ವೀರೇಂದ್ರ ಸೆಹ್ವಾಗ್ ಅವರ ಹತ್ರನೇ ಫಸ್ಟ್ ಬಾಲ್ ಇಂದಾನೆ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು 4 ಆಗಬಹುದು, 6 ಆಗಬಹುದು, ಅಥವಾ ಔಟ್ ಆಗಬಹುದು, ಅಥವಾ ಬೀಟ್ ಆಗಬಹುದು. ಅದೇ ಶೈಲಿಯ ಅದೇ ಸ್ಟೈಲ್ ನ ಬ್ಯಾಟಿಂಗ್ ಅನ್ನ ಅಭಿಷೇಕ್ ಶರ್ಮಾ ಮಾಡ್ತಾ ಇದ್ದಾರೆ. ಯಾಕಿರ್ಬೋದು ಅಂತಂದ್ರೆ ಇವರ ಗುರು ಯುವರಾಜ್ ಸಿಂಗ್. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಕ್ರಿಕೆಟ್ ಹಾಗೂ ದಾಖಲೆ. ಕ್ರಿಕೆಟ್ ಆಡಿದ್ರೇನೆ ದಾಖಲೆ. ಎಸ್, ಕ್ರಿಕೆಟ್ ಅಂದಮೇಲೆ ರೆಕಾರ್ಡ್ಸ್ ಅನ್ನೋದು ಸರ್ವೇ ಸಾಮಾನ್ಯ. ಯಾವುದೇ ಕ್ರಿಕೆಟಿಗ ಆಟವನ್ನು ಆಡಿದ್ರೆ ಒಂದಷ್ಟು ರೆಕಾರ್ಡ್ಗಳು ಕ್ರಿಯೇಟ್ ಆಗುತ್ತೆ. ಅದರಲ್ಲೂ ಇತ್ತೀಚಿನ ಟೀಮ್ ಇಂಡಿಯಾದಲ್ಲಿ ಗುರುತಿಸ್ಕೊಂಡಿರುವಂತಹ ಒಂದಷ್ಟು ಯಂಗ್ ಪ್ಲೇಯರ್ಗಳಿದಾರಲ್ಲ, ಅವರುಗಳು ಕ್ರಿಕೆಟ್ ಆಡಿದ್ರೆ ನೋ ಡೌಟ್ ದಾಖಲೆಗಳು ಆಗೋದು ಸ್ಟೇಡಿಯಂನಲ್ಲಿ ಫಿಕ್ಸ್ ಅನ್ನೋದಕ್ಕೆ ಯಂಗ್ ಟೀಮ್ ಇಂಡಿಯಾ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಅದರಲ್ಲೂ ಅಭಿಷೇಕ್ ಶರ್ಮಾ 25 ವರ್ಷದ ಈ ಆಟಗಾರ ಫೀಲ್ಡ್ಗೆ ಬಂದು ಲೆಫ್ಟ್ ಹ್ಯಾಂಡೆಡ್ನಲ್ಲಿ ಬ್ಯಾಟನ್ನು ಬೀಸುವಾಗ ನಿಜವಾಗ್ಲೂ ಹೇಳ್ತೀನಿ, ಸ್ಟೇಡಿಯಂನಲ್ಲಿ ಕುಳಿತಿದ್ದವರು ಕ್ರಿಕೆಟ್ ನೋಡೋದಕ್ಕೆ, ಅಂದರೆ ಯಾವ ಮೈಂಡ್ ಸೆಟ್ಟನ್ನು ಇಟ್ಕೊಂಡು ಕ್ರಿಕೆಟನ್ನು ನೋಡೋದಕ್ಕೆ ಸ್ಟೇಡಿಯಂಗೆ ಅಭಿಮಾನಿಗಳು ಬಂದಿರ್ತಾರೋ, ಜೊತೆಗೆ ಮನೆಯಲ್ಲಿ ಯಾವ ಮೈಂಡ್ ಸೆಟ್ ಇಟ್ಕೊಂಡು ಟಿವಿಯನ್ನು ಆನ್ ಮಾಡಿಕೊಂಡು ಕ್ರಿಕೆಟ್ ನೋಡೋದಕ್ಕೆ ಕೂತಿರ್ತಾರೋ ಆ ಮೈಂಡ್ ಸೆಟ್ಗೆ ಪರ್ಫೆಕ್ಟ್ ಆದಂತಹ ಆಟವನ್ನು ಆಡುವಂತಹ ಆಟಗಾರ ಅಭಿಷೇಕ್ ಶರ್ಮಾ ಅಂತ ಹೇಳ್ಬೋದು. 25 ವರ್ಷ ಇವ್ರದ್ದು ನೇಟಿವ್ ಬಂದು ಪಂಜಾಬ್ ಬಂದ ತಕ್ಷಣ ನಮಗೆ ಸಾಕಷ್ಟು ಜನ ಕ್ರಿಕೆಟರ್ಗಳು ನೆನಪಾಗ್ತಾರೆ. ಹರ್ಭಜನ್ ಸಿಂಗ್ ಆಗಿರ್ಬೋದು, ಯುವರಾಜ್ ಸಿಂಗ್ ಆಗಿರ್ಬೋದು. ಈ ರೀತಿ ಪಂಜಾಬ್ ಪ್ರಾಂತದಿಂದ ಟೀಮ್ ಇಂಡಿಯಾಕ್ಕೆ ಬಂದು ಸಾಕಷ್ಟು ದಾಖಲೆಗಳನ್ನು ಮಾಡಿ ಮರೆಯಲಾಗದಂತಹ ಒಂದಷ್ಟು ಕ್ಷಣಗಳನ್ನು ಅಭಿಮಾನಿಗಳಿಗೆ ಬಿಟ್ಟು ಹೋದಂತಹ ಒಂದಷ್ಟು ಆಟಗಾರರು ಪಂಜಾಬ್ ಅಂದ ತಕ್ಷಣ ನೆನಪಾಗ್ತಾರೆ. ಅಂತಹ ಪಂಜಾಬ್ನಿಂದ ಬಂದಂತಹ ಆಟಗಾರ ಅಭಿಷೇಕ್ ಶರ್ಮಾ ಆರಂಭದಲ್ಲಿ ಟೀಮ್ ಇಂಡಿಯಾಗೆ ಪದಾರ್ಪಣೆ ಮಾಡೋದಕ್ಕಿಂತ ಮುಂಚೆ ಒಂದಷ್ಟು IPL ಪಂದ್ಯಗಳನ್ನು ಆಡಿದ್ರು. IPL ಪಂದ್ಯಗಳನ್ನು ಆಡುವ ಮೂಲಕ ಸಾಕಷ್ಟು ಹೆಸರನ್ನ ಮಾಡಿದ್ರು. ಸನ್ರೈಸರ್ಸ್ ಹೈದರಾಬಾದ್ ತಂಡ ಇವರನ್ನ ಬಿಡ್ಡಿಂಗ್ನಲ್ಲಿ ಖರೀದಿ ಮಾಡಿರುತ್ತೆ. ಆ ತಂಡದ ಪರವಾಗಿ ಆಡಿದಂತಹ ಒಂದು ಪರಿ ಇತ್ತಲ್ಲ, ಆ ಬ್ಯಾಟಿಂಗನ್ನು ನೋಡಿದ ನಂತರ ಟೀಮ್ ಇಂಡಿಯಾಕ್ಕೆ ಒಬ್ಬ ಅದ್ಭುತವಾದಂತಹ ಪ್ಲೇಯರ್ ಸಿಕ್ಕಿದ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಅದು ಇದೀಗ ನಿಜ ಆಗಿದೆ ಅಂತಾನೆ ಹೇಳಬೇಕು. ಯಾಕಪ್ಪ ಅಂತಂದ್ರೆ ಇವರು ಓಪನರ್ ಆಗಿ T20 ಫಾರ್ಮ್ಯಾಟ್ನಲ್ಲಿ ಬಂದು ಬ್ಯಾಟನ್ನು ಬೀಸುವಾಗ ನಿಜವಾಗ್ಲೂ ನನಗೆ ಇಬ್ಬರು ಆಟಗಾರರು ನೆನಪಾಗ್ತಾರೆ. ಇವರ ಬ್ಯಾಟಿಂಗ್ ಶೈಲಿಯನ್ನ ನೋಡ್ತಾ ಇದ್ರೆ ನನಗೆ ವೀರೇಂದ್ರ ಸೆಹ್ವಾಗ್ ಜೊತೆಗೆ ಯುವರಾಜ್ ಸಿಂಗ್ ಇಬ್ರು ಕೂಡ ನೆನಪಾಗ್ತಾರೆ. ಯುವರಾಜ್ ಸಿಂಗ್ ನೆನಪಾಗ್ಬೋದು, ಯಾಕೆ ಅಂತಂದ್ರೆ ಪಂಜಾಬ್ ಅವರೇ, ಅದ್ರ ಜೊತೆಗೆ ಅವರು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ಇವರು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ಅದಕ್ಕೋಸ್ಕರ ಯುವರಾಜ್ ಸಿಂಗ್ ನೆನಪಾಗ್ಬೋದು. ವೀರೇಂದ್ರ ಸೆಹ್ವಾಗ್ ಯಾಕೆ ಅಂತ ನೀವು ಕೇಳ್ಬೋದು. ವೀರೇಂದ್ರ ಸೆಹ್ವಾಗ್ ಅವರ ಒಂದು ಸ್ಪೆಷಾಲಿಟಿ ಇದೆಯಲ್ಲ, ಆ ಒಂದು ಡೇರ್ನೆಸ್ ಇದೆಯಲ್ಲ, ಆ ಡೇರ್ನೆಸ್ ಅನ್ನ ಆಫ್ಟರ್ ವೀರೇಂದ್ರ ಸೆಹ್ವಾಗ್ ನಾನು ನೋಡಿರೋದು ಅಭಿಷೇಕ್ ಶರ್ಮಾ ಅವರಲ್ಲಿ ಮಾತ್ರ. ಯಾಕಪ್ಪ ಅಂತಂದ್ರೆ ಕ್ರೀಸ್ಗೆ ಬಂದಾಗ ಯಾವುದೇ ಆಟಗಾರ ಆಗಲಿ ಒಂದೆರಡು ಬಾಲ್ಗಳನ್ನ ಡಿಫೆನ್ಸ್ ಮಾಡೋದನ್ನ ನಾವು ನೋಡಿರ್ತೀವಿ. ಜಸ್ಟ್ ಬಿಕಾಸ್ ಆಫ್ ಪಿಚ್ ಯಾವ ರೀತಿ ಇರುತ್ತೆ, ಎದುರಿಗೆ ಇರುವಂತಹ ಬೌಲರ್ ಯಾವ ರೀತಿ ಬೌಲಿಂಗ್ ಅಟ್ಯಾಕ್ ಅನ್ನ ಮಾಡಬಹುದು, ಇದೆಲ್ಲವನ್ನ ಸಹ ಮೊದಲು ತಿಳಿದುಕೊಂಡು ಅದಾದ ನಂತರ ಬೀಸೋದಕ್ಕೆ ಅಥವಾ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ನಡೆದುಕೊಂಡಂತಹ ಟೀಮ್ ಇಂಡಿಯಾದ ಪ್ಲೇಯರ್ ಯಾರಾದರೂ ಇದ್ರೆ ಅದು ವೀರೇಂದ್ರ ಸೆಹ್ವಾಗ್. ಕ್ರೀಸ್ಗೆ ಬಂದು ಫಸ್ಟ್ ಬಾಲ್ ಪಿಚ್ ಹೆಂಗಾದ್ರೂ ಇರಲಿ, ಎದುರುಗಡೆ ಬೌಲರ್ ಯಾರಾದರೂ ಇರಲಿ, ಬೀಸ್ಬೇಕಷ್ಟೇ, ಹೊಡಿಬೇಕಷ್ಟೇ. ವೀರೇಂದ್ರ ಸೆಹ್ವಾಗ್ ಪ್ರಕಾರ ಕ್ರಿಕೆಟ್ನಲ್ಲಿ ಬಾಲ್ ಇರೋದೇ ಹೊಡೆಯೋಕ್ಕೆ, ಅದನ್ನ ಯಾಕೆ ನಾವು ಕುಟ್ಟಾಡಬೇಕು ಅಂತ ಒಂದು ಮಾತು ಹೇಳಿದ್ರಲ್ಲ, ಆ ಮಾತನ್ನು ಇವರು ಸಹ ಹಂಗೇ ಪಾಲಿಸ್ತಾ ಇರೋಂಗೆ ಕಾಣಿಸ್ತಾ ಇದೆ. ವೀರೇಂದ್ರ ಸೆಹ್ವಾಗ್ ಅವರ ಥರನೇ ಫಸ್ಟ್ ಬಾಲಿಂದಾನೇ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು 4 ಆಗ್ಬೋದು, 6 ಆಗ್ಬೋದು, ಅಥವಾ ಔಟ್ ಆಗ್ಬೋದು, ಅಥವಾ ಬೀಟ್ ಆಗ್ಬೋದು, ಏನು ಬೇಕಾದರೂ ಆಗಿರ್ಬೋದು. ಆದರೆ ಇವರು ಹೊಡೆಯೋದಕ್ಕೆ ಹಿಂದೆ ಮುಂದೆ ನೋಡಲ್ಲ. ಅದಕ್ಕೋಸ್ಕರ ಇವರ ಬ್ಯಾಟಿಂಗ್ ಶೈಲಿಯನ್ನು ನೋಡ್ತಾ ಇದ್ರೆ, ಫಿಯರ್ಲೆಸ್ ಬ್ಯಾಟಿಂಗ್ ಶೈಲಿಯನ್ನು ನೋಡ್ತಾ ಇದ್ರೆ ನನಗೆ ವೀರೇಂದ್ರ ಸೆಹ್ವಾಗ್ ಅವರ ನೆನಪಾಗ್ತಾರೆ. ಇನ್ನೊಂದು ನಾನು ಹೇಳಿದೆ ಯುವರಾಜ್ ಸಿಂಗ್ ಅವರು ಕೂಡ ನೆನಪಾಗ್ತಾರೆ ಅಂತ. ಯುವರಾಜ್ ಸಿಂಗ್ ಯಾಕೆ ನೆನಪಾಗ್ತಾರೆ ಅಂತಂದರೆ ಇವರ ಕೆಲವೊಂದು ಸೆಲೆಕ್ಟಿವ್ ಶಾಟ್ಸ್ಗಳನ್ನು ನೋಡಿದಾಗ, ಇವರ ಬ್ಯಾಟಿಂಗ್ ರೀತಿಯನ್ನು ನೋಡಿದಾಗ ನಿಜವಾಗ್ಲೂ ಯುವರಾಜ್ ಸಿಂಗ್ ನೆನಪಾಗ್ತಾರೆ. ಸೇಮ್ ಟು ಸೇಮ್ ಯುವರಾಜ್ ಸಿಂಗ್ ಕ್ರಿಕೆಟ್ ಆಡುವಂಥ ಸಂದರ್ಭದಲ್ಲಿ ಲೆಫ್ಟ್ ಹ್ಯಾಂಡರ್ ಬ್ಯಾಟ್ಮನ್ ಆಗಿ ಕ್ರೀಸ್ಗೆ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಬ್ಯಾಟಿಂಗ್ ಮಾಡ್ತಾ ಇದ್ರು,
ಯಾವ ರೀತಿ ಶಾಟ್ಗಳನ್ನು ಹೊಡಿತಾ ಇದ್ರು, ಯಾವ ರೀತಿ ಸಿಕ್ಸರ್ಗಳನ್ನು ಬಾರಿಸ್ತಾ ಇದ್ರು, ಅದೇ ಶೈಲಿಯ ಅದೇ ಸ್ಟೈಲ್ನ ಬ್ಯಾಟಿಂಗನ್ನು ಅಭಿಷೇಕ್ ಶರ್ಮಾ ಮಾಡ್ತಾ ಇದ್ದಾರೆ. ಯಾಕಿರ್ಬೋದು ಅಂತಂದರೆ ಇವರ ಗುರು ಯುವರಾಜ್ ಸಿಂಗ್. ಇವರಿಗೆ ಕೋಚನ್ನು ಕೊಟ್ಟಿರೋದು ಯುವರಾಜ್ ಸಿಂಗ್. ಇತ್ತೀಚೆಗೆ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲೂ ಸಹ ಇವರಿಬ್ಬರ ಫೋಟೋ ಕೋಚ್ ಅಂತ ಹಾಕ್ಕೊಂಡಿರುವಂತಹ ಒಂದಷ್ಟು ಫೋಟೋಗಳು ವೈರಲ್ ಆಗಿತ್ತು. ಸೊ ಯುವರಾಜ್ ಸಿಂಗ್ ಅವರು ಎಡಗೈ ಬ್ಯಾಟ್ಸ್ಮನ್ ಆಗಿರುವ ಕಾರಣಕ್ಕೆ, ಅಭಿಷೇಕ್ ಶರ್ಮಾ ಕೂಡ ಎಡಗೈ ಬ್ಯಾಟ್ಸ್ಮನ್ ಆಗಿರುವ ಕಾರಣಕ್ಕೆ ಅವರ ಕೋಚಿಂಗ್ ಇವರಿಗೆ ಸರಿಯಾದ ರೀತಿಯಲ್ಲೇ ವರ್ಕ್ ಆಗ್ತಾ ಇದೆ ಅನ್ನೋದನ್ನು ಇವರ T20 ಫಾರ್ಮ್ಯಾಟ್ನಲ್ಲಿ ಇವರು ಆಡುವಂತಹ ಬ್ಯಾಟಿಂಗನ್ನು ನೋಡಿದಾಗ ನಾವು ತಿಳಿದುಕೊಂಡ್ಬಿಡ್ಬೋದು. ಸೊ ಇಂತಹ ಯುವರಾಜ್ ಸಿಂಗ್ ಕೋಚಿಂಗನ್ನು ಕೊಟ್ಟು ರೆಡಿ ಮಾಡಿರುವಂತಹ ಟೀಮ್ ಇಂಡಿಯಾದ ಫುಲ್ಲಿ ಲೋಡೆಡ್ ಗನ್ ಅಭಿಷೇಕ್ ಶರ್ಮಾ ಅಂತ ಹೇಳ್ಬೋದು. ಇಂತಹ ಶರ್ಮಾ ಇದೀಗ ದಾಖಲೆಗಳ ಮೇಲೆ ದಾಖಲೆಗಳನ್ನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಆಲ್ರೆಡಿ ಒಂದು ಅದ್ಭುತವಾದಂತಹ ದಾಖಲೆಯನ್ನು ಬ್ರೇಕ್ ಮಾಡಿದ್ದಾರೆ. ಎಲ್ಲರೂ ಕೂಡ ಯೋಚನೆ ಮಾಡಿ, ಇವರ ಗುರು ಅಂದರೆ ಅಭಿಷೇಕ್ ಶರ್ಮಾ ಗುರು ಯುವರಾಜ್ ಸಿಂಗ್ ಅವರೇ 6 ಬಾಲ್ಗೆ 6 ಸಿಕ್ಸನ್ನು ಹೊಡೆಯುವಂತಹ ಮನಸ್ಥಿತಿಯಲ್ಲಿ ಇದ್ದಂತಹ ಬ್ಯಾಟ್ಸ್ಮನ್ ಅಥವಾ ಆಟಗಾರ ಅಂತ ಆಗಿರಬೇಕಾದ್ರೆ ಅವರ ಶಿಷ್ಯನನ್ನು ಇನ್ನು ಯಾವ ರೀತಿ ಫಿಯರ್ಲೆಸ್ ಆಗಿ ತಯಾರು ಮಾಡ್ತಾ ಇರಬಹುದು ಅನ್ನೋದಕ್ಕೆ ಇದೊಂದು ಚಿಕ್ಕ ಎಕ್ಸಾಂಪಲ್ ಅಷ್ಟೇ. ಸೊ ಒಂದು ದಾಖಲೆ ಇರುತ್ತೆ. ಯಾವುದಪ್ಪ ದಾಖಲೆ ಅಂತಂದರೆ T20 ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಅತ್ಯಧಿಕ ಸ್ಟ್ರೈಕ್ ರೇಟ್ನಲ್ಲಿ 1000 ರನ್ಗಳನ್ನು ಪೂರೈಸಿದ ಆಟಗಾರ ಯಾರು ಅಂತ ಕೇಳಿದ್ರೆ ಇಲ್ಲಿಯವರೆಗೂ ಸಹ ಆಸ್ಟ್ರೇಲಿಯಾದ ಆಟಗಾರ ಆಗಿರುವಂತಹ ಟೀಮ್ ಡೇವಿಡ್ ಅವರ ಹೆಸರು ಬರ್ತಾ ಇತ್ತು. ಇವರ ಹೆಸರಿನಲ್ಲಿ ಈ ಒಂದು ದಾಖಲೆ ಇತ್ತು. ಇವರು ಕ್ರಿಕೆಟ್ನಲ್ಲಿ ಅಂದರೆ T20 ಫಾರ್ಮ್ಯಾಟ್ನಲ್ಲಿ 58 ಇನ್ನಿಂಗ್ಸ್ಗಳನ್ನು ಆಡುವ ಮೂಲಕ 1596 ರನ್ಗಳನ್ನು ಗಳಿಸಿದ್ರು. ಇದು ಕೂಡ ಭರ್ಜರಿ 168.89 ಸ್ಟ್ರೈಕ್ ರೇಟ್ನಲ್ಲಿ ಇವರು ಈ ಸಾಧನೆಯನ್ನು ಮಾಡಿದರು. ಇದೀಗ ಈ ಸಾಧನೆಯನ್ನು ಬ್ರೇಕ್ ಮಾಡುವ ಮೂಲಕ ಆ ಒಂದು ರೆಕಾರ್ಡನ್ನು ತನ್ನ ಹೆಸರಿಗೆ ಬರೆದುಕೊಂಡಿದ್ದಾರೆ ಅಭಿಷೇಕ್ ಶರ್ಮಾ. ಅಭಿಷೇಕ್ ಶರ್ಮಾ ಇಲ್ಲಿಯವರೆಗೂ ಭಾರತದ ಪರ 32 ಮ್ಯಾಚ್ಗಳನ್ನು ಆಡಿದ್ದಾರೆ. ಈ 32 ಮ್ಯಾಚ್ಗಳ ಮೂಲಕ ಇವರು ಕಲೆ ಹಾಕಿರುವಂತಹ ರನ್ 1115 ಅಂದರೆ 1115 ರನ್ಗಳನ್ನು ಕಲೆ ಹಾಕಿದ್ದಾರೆ. ಇವರ ಸ್ಟ್ರೈಕ್ ರೇಟ್ ಬಂದು ಟೀಮ್ ಡೇವಿಡ್ದು 186 ಸ್ಟ್ರೈಕ್ ರೇಟ್ ಇತ್ತು, ಇವರದು 188.03 188.03 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸುವ ಮೂಲಕ ಟೀಮ್ ಡೇವಿಡ್, ಆಸ್ಟ್ರೇಲಿಯಾದ ಆಟಗಾರ ಟೀಮ್ ಡೇವಿಡ್ ಅವರ ಹೆಸರಿನಲ್ಲಿ ಇದ್ದಂತಹ ದಾಖಲೆಯನ್ನು ಇದೀಗ ತಮ್ಮ ಹೆಸರಿನಲ್ಲಿ ಬರೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಇವರ ಈ ಫಿಯರ್ಲೆಸ್ ಬ್ಯಾಟಿಂಗ್, ಅದರ ಜೊತೆಗೆ ಅದ್ಭುತವಾದಂತಹ ಒಬ್ಬ ಕೋಚ್ ಕೂಡ ಇವರಿಗೆ ಸಿಕ್ಕಿರುವ ಕಾರಣಕ್ಕೆ ಈ ದಾಖಲೆ ಇಷ್ಟರ ಮಟ್ಟಕ್ಕೆ ಬರ್ತಾ ಇದೆ ಅಂತ ನನಗನ್ಸುತ್ತೆ. ಇನ್ನು ಓವರಾಲ್ ಇವರ T20 ಕರಿಯರನ್ನು ನೋಡಬೇಕಾದ್ರೆ ನಾನು ಆಗಲೇ ಹೇಳಿದೆ, ಇವರಿಗೆ ಕೇವಲ 25 ವರ್ಷ, ಮೂಲ ಪಂಜಾಬ್. ಇಲ್ಲಿಯವರೆಗೂ ಇವರು T20 ಇಂಟರ್ನ್ಯಾಷನಲ್ನಲ್ಲಿ 33 ಮ್ಯಾಚ್ಗಳನ್ನು ಆಡಿದ್ದಾರೆ. ಅದರಲ್ಲಿ 32 ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ. ಒಂದು ಮ್ಯಾಚ್ನಲ್ಲಿ ನಾಟ್ ಔಟ್. ನಾನು ಆಗಲೇ ಹೇಳಿದಂಗೆ 1115 ಇವರು ಗಳಿಸಿರುವಂತಹ ರನ್. ಹೈಯೆಸ್ಟ್ ಸ್ಕೋರ್ ಬಂದು ಇವರದ್ದು 135. T20 ಫಾರ್ಮ್ಯಾಟ್ನಲ್ಲಿ 135 ರನ್ಗಳನ್ನು ಇವರು ಬಾರಿಸಿದ್ದಾರೆ. ಸ್ಟ್ರೈಕ್ ರೇಟ್ ನಾನು ಆಗಲೇ ಹೇಳ್ದಂಗೆ 188.02. ಇದರಲ್ಲಿ ಈ T20 ಫಾರ್ಮ್ಯಾಟ್ನಲ್ಲಿ ಇಲ್ಲಿಯವರೆಗೂ ಸಹ ಇವರು 2 ಸೆಂಚುರಿಯನ್ನು ಬಾರಿಸಿದ್ದಾರೆ. ಅದರ ಜೊತೆಗೆ 6 ಹಾಫ್ ಸೆಂಚುರಿಯನ್ನು ಬಾರಿಸಿದ್ದಾರೆ. ಅದರಲ್ಲಿ ಎಲ್ಲರಿಗೂ ಕೂಡ ನೆನಪಿರಲಿ, ಇವರು ಈ ವಿಚಾರದಲ್ಲೂ ಸಹ ದಾಖಲೆಯನ್ನು ಬರೆದಿದ್ದಾರೆ. ಇಲ್ಲಿವರೆಗೂ ಇವರು ಆಡಿದಂತಹ ಮ್ಯಾಚ್ಗಳಲ್ಲಿ ಟೋಟಲ್ 73 ಸಿಕ್ಸ್ಗಳು ಬಂದಿದೆ. ಅದರಲ್ಲಿ 54 ಅಂದರೆ 54 ಸಿಕ್ಸ್ಗಳು ಬಂದಿರೋದು 2025 ಇಸ್ವಿಯಲ್ಲಿ. ಈ ಒಂದು ಸಾಧನೆಯನ್ನು 2025ರಲ್ಲಿ ವಿಶ್ವದಲ್ಲಿರುವ ಯಾವ ಕ್ರಿಕೆಟ್ ಆಟಗಾರನೂ ಸಹ ಮಾಡಿಲ್ಲ. ಇಷ್ಟು ಸಿಕ್ಸ್ಗಳನ್ನು 2025ರಲ್ಲಿ ಯಾವ ಆಟಗಾರನೂ ಸಹ ಹೊಡೆದಿಲ್ಲ. ಅಂತಹ ದಾಖಲೆಯನ್ನು ಅಭಿಷೇಕ್ ಶರ್ಮಾ ಇದೀಗ ತಮ್ಮ ಹೆಸರಿಗೆ ಬರೆದುಕೊಂಡಿದ್ದಾರೆ. ಏನನ್ಸುತ್ತೆ ನಿಮಗೆ? ಟೀಮ್ ಇಂಡಿಯಾದಲ್ಲಿ ಇರುವಂತಹ ಈ ರೀತಿಯ ಫಿಯರ್ಲೆಸ್ ಬ್ಯಾಟ್ಸ್ಮನ್ ಅನ್ನು ನೋಡಿದಾಗ, ಅದರ ಜೊತೆಗೆ ಈ ಅಭಿಷೇಕ್ ಶರ್ಮಾಗೆ ಯುವರಾಜ್ ಸಿಂಗ್ ಕೋಚನ್ನು ಕೊಡ್ತಾ ಇರುವಂತಹ ವಿಚಾರವನ್ನು ಕೇಳಿದಾಗ ಏನನ್ಸುತ್ತೆ? ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಅಭಿಷೇಕ್ ಶರ್ಮಾ ಬಳಿ ಕ್ರಿಕೆಟ್ನಲ್ಲಿ ಏನೆಲ್ಲ ತಾವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.